ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ರಿಕೆಟ್ ಅದೇ 11 ಜನ ಕಾಲು ತುಳಿತ ಪ್ರಕರಣ ಅದಾದ ನಂತರ ನಡೆಸಬೇಕಾ ಪಂದ್ಯ ನಡೆಸಬಾರ್ದಾ ಅಂತ ಯೋಚನೆ ಮಾಡ್ತಾ ಇದ್ರು. ನಿನ್ನೆ ಬಹಳ ದೊಡ್ಡ ಬೆಳವಣಿಗೆ ಆಯಿತು. ಒಂದು ಸಮಿತಿ ಹೋಯಿತು, ಅಲ್ಲೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ರು. ವಿಜಯ್ ಹಜಾರೆ ಟ್ರೋಫಿ ಪಂದ್ಯವನ್ನಗಳನ್ನು ಇಲ್ಲೇ ಆಡಿಸ್ಬೇಕು ಅಂತ ಇತ್ತು. ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳಿನ ವಿಜಯ್ ಹಜಾರೆ ಪಂದ್ಯಕ್ಕೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಪ್ರೇಕ್ಷಕರಿಲ್ಲದೆ ಪಂದ್ಯ ಆಯೋಜನೆಗೆ ಅನುಮತಿಯನ್ನ ಕೆಎಸ್ಸಿಎ ಕೇಳಿತ್ತು. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ನಿನ್ನೆ ಕ್ರೀಡಾಂಗಣ ಪರಿಶೀಲನೆಯನ್ನ ಮಾಡಿದರು. ನಾಳಿನ ಆಂಧ್ರ ದೆಹಲಿ ಪಂದ್ಯಕ್ಕೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಪಂದ್ಯಕ್ಕೆ ಅನುಮತಿ ಸಿಗುವ ಮುನ್ನವೇ ಬೆಂಗಳೂರಿಗೆ ಕೊಹ್ಲಿ ಬಂದಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಪಂದ್ಯಕ್ಕೆ ಪೊಲೀಸರ ಅನುಮತಿ ಈಗ ನಿರಾಕರಿಸಿದ್ದಾರೆ. ಅವ್ರಿಗೆ ಅವ್ರದ್ದೇ ಮಾಡೋಕ್ಕೆ ಟೈಮ್ ಇಲ್ಲ. ಇನ್ನು ನಿಮಗೆಲ್ಲ ಎಲ್ಲಿಂದ ಭದ್ರತೆ ಕೊಡಬೇಕು? ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಈಗಾಗಲೇ ಪ್ರಾಕ್ಟೀಸ್ ಪಂದ್ಯಗಳೆಲ್ಲ ನಡೀತಾ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಪಂದ್ಯ ಇದೆ, ಇವತ್ತು ಅನುಮತಿ ನಿರಾಕರಿಸಿದ್ದಾರೆ. ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ಇದನ್ನು? ಅಲ್ಲ, ಪ್ರೇಕ್ಷಕರಿಲ್ಲದೇ ಪಂದ್ಯವನ್ನು ಆಡಿಸೋದ್ರಲ್ಲಿ ಸಮಸ್ಯೆ ಏನು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಪೊಲೀಸರ ವಿಚಾರದಲ್ಲಿ ಏನಾಗ್ತಿತ್ತು? ಏನು ಇಂಟೆನ್ಷನ್ ಏನಿದ್ರಲ್ಲಿ? ನಾಳೆ ಯಾವುದಾದ್ರೂ ರಾಜಕೀಯ ಪಕ್ಷದ ವಿಚಾರದಲ್ಲಿ ಎಲ್ಲಾದರೂ ಕಾಲು ತುಳಿತಗಳು ನಡಿಬಾರ್ದು ಅಂತ ಬಯಸ್ತೀನಿ. ನಡೆದ್ರೆ ಹೆಚ್ಚು ಕಡಿಮೆ ಆದರೆ ಆ ಪಕ್ಷ ಇನ್ನೆಲ್ಲೂ ಕೂಡ ರ್ಯಾಲಿ ಮಾಡಬಾರ್ದು, ಇನ್ನೆಲ್ಲೂ ಸಮಾವೇಶ ಮಾಡಬಾರ್ದು, ಇನ್ನೆಲ್ಲೂ ಅವ್ರಿಗೇನು ನಡೆಸಬಾರ್ದು. ಅವರು ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಏನು ಕಾರಣಗಳನ್ನು ಕೊಡ್ತಾ ಇದ್ದಾರೆ ಈಗ ಪೊಲೀಸರು? ಯಾಕೆ ನಿರಾಕರಿಸ್ತಾ ಇದ್ದಾರೆ? ಪ್ರೇಕ್ಷಕರಿಲ್ಲದೆ ನಡೆಸೋದ್ರಲ್ಲಿ ಏನು ಕಳ್ಕೊಳ್ಳೋದೇನಿದೆ? ಈಗ ಕಾಲ್ ತುಳಿತದಂತಹ ದುರಂತ ಘಟನೆಗಳಾದ ಬಳಿಕ ಈಗ ನಿಮ್ಮ ಪರಿಶೀಲನೆ ಕಾರ್ಯಕ್ರಮ ಕೂಡ ನಡೆಯಿತು. ಬಟ್ ಈಗ ಪರಿಶೀಲನೆ ಕಾರ್ಯಕ್ರಮ ಅಧಿಕಾರಿಗಳು ಕೂಡ ಹೋಗಿದ್ರು, ಇನ್ಕ್ಲೂಡಿಂಗ್ ಜಿಪಿ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಕಮಿಷನರ್ ಆಗಿರ್ಬೋದು, ಅಗ್ನಿಶಾಮಕ ದಳದವರು ಕೂಡ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು. ಸರ್ಕಾರ ಅದಕ್ಕಾಗಿ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿತ್ತು. ಅಂದ್ರೆ ಕಾಲ್ ತುಳಿತ ಪ್ರಕರಣದ ಬಳಿಕ ಅಲ್ಲಿನ ಸೇಫ್ಟಿ ಹೇಗಿದೆ, ಅಲ್ಲಿ ಮ್ಯಾಚ್ ಅನ್ನ ಮಾಡಬಹುದಾ, ಏನು ಸಿದ್ಧವಾಗಿದೆಯಾ ಅನ್ನುವಂಥದ್ದು. ಜೊತೆಗೆ ಅಲ್ಲಿನ ಆಡಳಿತ ಮಂಡಳಿಯವರು ಕೂಡ ಹೇಳಿದ್ರು, ನಾವು ಪ್ರೇಕ್ಷಕರಿಲ್ಲದೆ ವಿಜಯ ಹಜಾರೆ ಪಂದ್ಯವನ್ನ ನಡೆಸ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಪೊಲೀಸ್ ಕಮಿಷನರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಓಕೆ ಪವಿತ್ರ, ನಿಮ್ಮ ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಧನ್ಯವಾದಗಳು. ನಿನ್ನೆ ಅಷ್ಟೇ ಸಮಿತಿ ಎಲ್ಲ ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಅದೇನು ಪರಿಶೀಲನೆ ಮಾಡಿದರೂ ಗೊತ್ತಿಲ್ಲ. ನಾಳೆ ಯಾವುದಾದ್ರೂ ರಾಜಕೀಯ ಪಕ್ಷದಲ್ಲಿ ಈ ರೀತಿಯಾಗಿ ಕಾಲು ತುಳಿತಗಳು ಸಂಭವಿಸಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಾಗಲೂ ಕೂಡ ಇದೇ ರೀತಿಯಾಗಿ ಅನುಮತಿಯನ್ನು ನಿರಾಕರಿಸಬೇಕಾಗತ್ತೆ. ನೀವು ಏನು ಘಟನೆ ನಡೆಸಿದ್ದು ಯಾರು ಜವಾಬ್ದಾರಿ? ಯಾರನ್ನ ಕೇಸ್ ಹಾಕಿದ್ರಿ? ಯಾರ ಮೇಲೆ ಮರ್ಡರ್ ಕೇಸ್ ಹಾಕಿದ್ರಾ ನೀವು? 11 ಜನ ಸಾವಿಗೆ ಯಾರನ್ನ ಹೊಣೆಯನ್ನು ಮಾಡಿದ್ರಿ? ಯಾರಿಗೆ ಶಿಕ್ಷೆಯನ್ನು ಕೊಡಿಸಿದ್ರಿ? ನೀವು ಯಾರನ್ನು ಕೂಡ ಶಿಕ್ಷೆಗೆ ಒಳಪಡಿಸಲಿಲ್ಲ. ತಪ್ಪು ನಿಮ್ಮದಿದೆ ಪೊಲೀಸರದ್ದು. ಯಾರನ್ನ ಹೊಣೆಗಾರನಾಗಿ ಮಾಡಿದ್ರಿ ಹೇಳಿ? 11 ಜನ ಸಾವಿಗೆ ಸುಮ್ಮನೆ ಅದ್ರ ಮುಂದೆ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ರಿ. 11 ಜನ ಸಾವಾಯಿತು, 11 ಜನ ಸಾವಾಯಿತು, ಕರೆಕ್ಟ್ ಸಾವಾಯಿತು. ಯಾರ ಕಾರಣ? ಅದಕ್ಕೆ ಏನು ಶಿಕ್ಷೆ ಕೊಡಿಸಿದ್ರಿ? ನಿಮ್ಮ ಜವಾಬ್ದಾರಿ ಏನಿತ್ತು ಪೊಲೀಸರದ್ದು? ಈಗ ಪಂದ್ಯಗಳ ನಿರಾಕರಣೆ ಅಂತೆ. ಏನು ನೀವು ನಿರಾಕರಣೆ ಮಾಡುವಂಥದ್ದು? ಅದೊಂದೇ ಅಲ್ವಾ ನಿಮ್ಮ ಹತ್ರ ಬರೋದು? ಪಂದ್ಯ ಆಡಿಸಿ ನೋಡೋಣ, ನಾವು ಕೊಡ್ತೀವಿ ಭದ್ರತೆ ಅಂತ ಹೇಳಿ ನೋಡೋಣ. ಆ ಯೂನಿಫಾರ್ಮ್ ಹಾಕ್ಕೊಂಡಿದ್ರೆ ಅದು ಆ್ಯಕ್ಚುಲಿ ನಿಜವಾಗಿ ಇರಬೇಕಾಗಿರುವಂಥದ್ದು. ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರಿಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಮಲ್ಲಿ. The committee which had gone to the stadium yesterday on the instructions of the Home Department, different departments had gone, including Fire, BESCOM, PWD, Health, GBA and the police. As per the report of the departments, the permission has not been granted for match tomorrow. So, but what's the reason? There are various. It is under consideration. The committee has given a detailed report, but as of now, the permission is not granted. Yeah. But do we have some primary reason at least at this point in time? No, we can't. I can't speak on that. I'm one of the members. Thank you. ಇದ್ಯಾಕೋ ಬೇರೆ ರೀತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಮನೆಯ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಾವು ಪಂದ್ಯವನ್ನು ಆಡಿಸೇ ತೀರ್ತೀವಿ ಅಂತ ಹೇಳಿ. ಆದರೆ ಗೃಹ ಮಂತ್ರಿಗಳು ಯಾರು, ಮುಖ್ಯಮಂತ್ರಿಗಳು ಯಾರು? ಅವ್ರ ನಡುವೆ ಟಗ್ ಆಫ್ ವಾರ್ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಗೆ ಹೆಂಗೆ ಕೇಳೋಕ್ಕಾಗತ್ತೆ? ಉಪಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ತಕ್ಕಂಗೆ ನಾವು ನಡ್ಕೊಳಕ್ಕಾಗುತ್ತಾ? ನಡ್ಕೊಳಕ್ಕೆಲ್ಲ ಆಗಲ್ಲ. ಆಳಿಸ್ಬೇಡಿ, ಮುಗಿದೋಯ್ತು. ಕಳ್ಕೊಳ್ಳೋದೇನಿದೆ? ಕ್ರೀಡಾ ಸ್ಫೂರ್ತಿ, ಕ್ರೀಡಾ ಅಭಿಮಾನ ಅನ್ನುವಂಥದ್ದು ಇರಬೇಕು. ಹಾಗಿದ್ದಾಗ ವೇದಿಕೆ ಮೇಲೆ ಕೂತ್ಕೊಂಡ್ಬಿಟ್ಟು ಅವ್ರ ಜೊತೆಗೆಲ್ಲ ಫೋಟೋ ತೆಗೆಸ್ಕೊಂಡ್ರಲ್ಲ, ಅದಕ್ಕೇನು ಮಾಡ್ಬೇಕು ನಿಮ್ಮನ್ನು? ತಳ್ಳಾಟ ನೂಕಾಟ ಆಗೋ ರೀತಿಯಲ್ಲಿ ಅದಕ್ಕೇನು ಮಾಡ್ಬೇಕು ನಿಮ್ಮನ್ನು? ವಿಧಾನಸೌಧ ಮುಂಭಾಗದಲ್ಲಿ ಏನೇನಾಯಿತು ಅಂತ ಅರಿವಿಲ್ವಾ?
ಅರಿವಿಲ್ವಾ ವಿಧಾನಸೌಧ ಮುಂಭಾಗದಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದಿರು ಅಳಿಯಂದಿರು ಎಲ್ಲರೂ ಕರ್ಕೊಂಡು ಬಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ರಿ ಮೇಲ್ಗಡೆಗೆ ವೇದಿಕೆ ಮೇಲೆ. ಈ ರೀತಿಯಾಗಿ ನಡ್ಕೊಳ್ಳುವಂಥ ರೀತಿ ಇದು ಸರ್ಕಾರ ನಡೆಸುವಂಥ ರೀತಿ ಇವರದ್ದು. ಸ್ವಾರ್ಥಿತನ ಕೂತ್ಕೊಂಡಿದೆ, ಸ್ವಾರ್ಥದ ರಾಜಕೀಯವಾಗಿ ಕೂತ್ಕೊಂಡಿದೆ ಈ ಸರ್ಕಾರದಲ್ಲಿ. ಇನ್ನೇನೂ ಇಲ್ಲ, ಸ್ವಾರ್ಥ ರಾಜಕೀಯ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಉಳಿದಂಥವ್ರಿಗೆ ಪಂದ್ಯ ನೋಡೋಕೆ ಅವಕಾಶ ಇಲ್ವಾ? ನಿಮಗೆ ಯೋಗ್ಯತೆಗೆ ಭದ್ರತೆ ಕೊಡೋಕ್ಕಾಗಲ್ಲ, ನಿಮಗೆ ಸರಿಯಾಗಿ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂತಂದರೆ ರದ್ದೆ ಮಾಡಿಬಿಡೋದಾ? ಸರ್ಕಾರ ನಡ್ಸೋಕ್ಕಾಗಲ್ಲ ಅಂದ ತಕ್ಷಣ ಸರ್ಕಾರ ಬಂದ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕು. ಅದನ್ನು ಮಾಡಿ ನೋಡೋಣ. ನಂಗೆ ನಡ್ಸೋಕ್ಕಾಗ್ತಿಲ್ಲಪ್ಪ, ಆಗಲ್ಲ, ಬಂದ್ ಮಾಡಿಬಿಡ್ತೇವೆ, ಹೋಗ್ತೀವಿ, ನಿರಾಕರಿಸ್ಬಿಡ್ತೀವಿ ನಾವು, ಸಾಕು ನಮಗೆ ಹೇಳಿ ನೋಡೋಣ. ಅದಾಗಲ್ಲ, ಅದೆಲ್ಲ ವ್ಯವಸ್ಥೆಗಳು ಬೇಕು ನಿಮಗೆ. ಸದನ ನಡ್ಸೋಕ್ಕಾಗಲ್ಲ ನಮಗೆ, ಇಲ್ಲ ಬಂದ್ ಮಾಡಿಬಿಡ್ತೀವಿ, ಅದನ್ನು ಮಾಡಿ ನೋಡೋಣ. ನಮ್ಮ ಹತ್ರ ಕೆಲಸ ಮಾಡೋಕ್ಕಾಗ್ತಿಲ್ಲ, ನಾವು ದುಡ್ಡು ತೊಗೊಳ್ಳಲ್ಲ ನೋಡಿ, ಅದನ್ನು ಮಾಡಿ ನೋಡೋಣ. ಅವೆಲ್ಲ ಆಗಲ್ಲ ನಿಮ್ಮ ಹತ್ರ. ಇದು ಮಾತ್ರ ಸುಲಭ ಅಲ್ಲ, ಆಡ್ಸೋಕ್ಕೆ ಕೊಡಲ್ಲ, ನಿರಾಕರಣೆ. ಏನಾಗಬೇಕಾಗಿದೆ ನಿಮಗೆ? ಆಗೋದಾದ್ರೂ ಏನು ನಿಮಗೆ? ನಿಮ್ಮದೆಲ್ಲ ಮುಗಿದೋಗಿದೆಯಲ್ಲ ಕೆಲಸಗಳು. ಏನಾಗಬೇಕಾಗಿತ್ತು, ಯಾರನ್ನು ಕರೆಸ್ಬೇಕಾಗಿತ್ತು ಅವ್ರನ್ನೆಲ್ಲ ಕರೆಸ್ಕೊಂಡ್ಬಿಟ್ಟು ನಾಳೆ ನಿಮ್ಮ ಅಧಿವೇಶನಗಳು ಕೂಡ ನಡಿಬೇಕಾದ್ರೆ ಎಲ್ಲಾದರೂ ಸಮಾವೇಶಗಳನ್ನು ನಡೆಸಬೇಕಾದ್ರೆ ಪೊಲೀಸರು ಇದೇ ರೀತಿ ನಿರಾಕರಿಸಿ ನೋಡೋಣ. ಆಗುತ್ತಾ ನಿಮ್ಮ ಹತ್ರ ಸಮಾವೇಶಗಳನ್ನು ನಿರಾಕರಿಸೋಕ್ಕೆ? ಹಿಂದೆ ಈ ಸಮಾವೇಶದಲ್ಲಿ ಹಿಂಗಾಗಿತ್ತು, ತಮಿಳುನಾಡಲ್ಲಿ ವಿಜಯ ರ್ಯಾಲಿಯಲ್ಲಿ ಹಿಂಗಾಗಿತ್ತು, ಹಾಗಾಗಿ ನಾವು ಯಾವುದಕ್ಕೂ ಕೂಡ ಅವಕಾಶ ಕೊಡಲ್ಲ, ಅಲ್ಲೇ ಆದ ರೀತಿಯಲ್ಲಿ ಇಲ್ಲೂ ಕೂಡ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ನೋಡೋಣ. ಅವತ್ತು ಕಾಲು ತುಳಿತ ಆದಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲೂ ಕೂಡ ನೀವೇ ಇದ್ರಲ್ವಾ? ಅವತ್ತಿನ ಘಟನೆಗೆ ಸಂಬಂಧಪಟ್ಟಂತೆ ಇನ್ಯಾವತ್ತೂ ಕೂಡ ವಿಧಾನಸೌಧ ಮುಂದೆ ಯಾವ ಕಾರ್ಯಕ್ರಮಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಿ ನೋಡೋಣ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈ ವಿಚಾರದಲ್ಲಿ ಯಾಕೆ ಏನು ಕಾರಣಗಳನ್ನು ಕೊಡ್ತಾ ಇದ್ದಾರೆ ನಿರಾಕರಿಸಕ್ಕೆ? ಅರುಣ್, ಈಗ ವಿಜಯ್ ಹಜಾರೆ ಪಂದ್ಯಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಬಟ್ ಫೈನಲ್ ಆಗಿ ಅಂತಿಮವಾಗಿ ಪೊಲೀಸ್ ಕಮಿಷನರ್ ಅವರು ಅನುಮತಿಯನ್ನು ಕೊಡಬೇಕಾಗಿತ್ತು. ಅದಕ್ಕಾಗಿ ಒಂದಿಷ್ಟು ಆಪ್ಷನ್ಗಳನ್ನು KCA ಹೇಳಿತ್ತು. ಅಂದರೆ ನಾವು ಯಾವುದೇ ರೀತಿ ಪ್ರೇಕ್ಷಕರಿಲ್ಲದೆ ಪಂದ್ಯವನ್ನು ನಡೆಸ್ತೀವಿ, ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಮಾಡ್ತೀವಿ, ಪ್ರೇಕ್ಷಕರೇ ಇಲ್ಲ ಅಂತ ಅಂದಮೇಲೆ ನಾವು ಸುರಕ್ಷತಾ ದೃಷ್ಟಿಯಿಂದ ಅದು ಇನ್ನೂ ಕೂಡ ಉತ್ತಮವಾಗಿರುತ್ತೆ. ಸೊ ಹಾಗಾಗಿ ವಿಜಯ್ ಹಜಾರೆ ಪಂದ್ಯಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿತ್ತು. ಆದರೆ ನಿನ್ನೆ ಮಧ್ಯಾಹ್ನ ಅಧಿಕಾರಿಗಳ ಟೀಮ್, ಪೊಲೀಸ್ ಕಮಿಷನರ್ ಆಗಿರ್ಬೋದು, ಜೊತೆಗೆ GBA ಕಮಿಷನರ್, ಅಗ್ನಿಶಾಮಕ ದಳದ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಟೇಡಿಯಂಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟು 1-2 ಗಂಟೆ ಒಳಗಡೆ ಅಂತಿಮವಾಗಿ ನಾವು ಮ್ಯಾಚ್ನ ಅನುಮತಿ ಕೊಡ್ತೀವಾ ಏನು ಅನ್ನುವಂಥದ್ರ ಬಗ್ಗೆ ವರದಿಯನ್ನು ಒಪ್ಪಿಸ್ತೀವಿ ಸರ್ಕಾರಕ್ಕೆ ಅಂತ ಹೇಳಿದ್ರು. ಸೊ ಅದಾದ ಬಳಿಕ ಆ ವರದಿಯಲ್ಲಿ ಕಂಪ್ಲೀಟ್ ಆಗಿ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು. ಯಾಕಂದರೆ ಈ ಹಿಂದಿನ ಕಾಲ್ ತುಳಿತದ ದುರಂತದ ಬಳಿಕ ಒಂದಿಷ್ಟು ಬದಲಾವಣೆಗಳಾದರೂ ಆಗಬೇಕಾಗಿತ್ತು ಅನ್ನುವಂಥದ್ದು ಇಲಾಖೆಯ ಅಭಿಪ್ರಾಯವಾಗಿತ್ತು. ಯಾಕಂದರೆ ಹೊರಗಡೆ ಗೇಟ್ನ ಹೊರಭಾಗದಲ್ಲಿ ಕಳೆದ ಬಾರಿ ಗುಂಪುಗೂಡಿದ್ರು ಜನ, ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕಾಲ್ ತುಳಿತ ಆಯಿತು, ತುಂಬ ಇಕ್ಕಟ್ಟಿನ ಜಾಗ ಅದಾಗಿತ್ತು, ಜೊತೆಗೆ ಎಲ್ಲ ಗೇಟ್ಗಳು ಕೂಡ ಓಪನ್ ಆಗಿರಲಿಲ್ಲ. ಸೊ ಒಂದಿಷ್ಟು ಮಾಡಿಫಿಕೇಶನ್ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗಿತ್ತು ಅನ್ನುವಂಥದ್ದು ಬಹುಶಃ ಇಲಾಖೆಯ ಅಭಿಪ್ರಾಯವಾಗಿತ್ತು. ಅಂದರೆ ಪ್ರೇಕ್ಷಕರ ಸುರಕ್ಷತೆಯ ದೃಷ್ಟಿಯಿಂದ ಆದರೂ ಈಗ ನಾಳೆ ಹೌದು ಪ್ರೇಕ್ಷಕರನ್ನ ಒಳಗಡೆ ಬಿಡೋದಿಲ್ಲ, ಆದರೆ ಹೊರಭಾಗದಲ್ಲಿ ಪ್ರೇಕ್ಷಕರು ಬರಲ್ಲ ಅನ್ನುವಂಥದ್ದು ಯಾವ ಗ್ಯಾರಂಟಿ? ಯಾಕಂದರೆ ವಿರಾಟ್ ಕೊಹ್ಲಿಯ ಹವವೇ ಆ ರೀತಿ ಇರುತ್ತೆ. ಒಂದು ವೇಳೆ ಈಗಾಗಲೇ ಕೊಹ್ಲಿ ಬೆಂಗಳೂರಿಗೆ ಬರ್ತಾರೆ, ಅವರು ಕೂಡ ತುಂಬ ವರ್ಷಗಳ ಬಳಿಕ 15 ವರ್ಷಗಳ ಬಳಿಕ ಆ ರೀತಿಯ ದೇಶೀಯ ವಿಜಯ್ ಹಜಾರೆ ಪಂದ್ಯವನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ವಿರಾಟ್ ಕೊಹ್ಲಿಯ ಫ್ಯಾನ್ಸ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬಹುದು. ಆಗೇನಾದರೂ ದುರಂತ ಸಂಭವಿಸಿದರೆ ಈ ರೀತಿಯ ಒಂದಿಷ್ಟು ಪಾಯಿಂಟ್ಸ್ಗಳು ಪೊಲೀಸ್ ಕಮಿಷನರ್ ಇಲಾಖೆಯಲ್ಲಿ. ಸೊ ಹಾಗಾಗಿ ಈ ಒಂದು ಪಂದ್ಯಕ್ಕೆ ಅನುಮತಿಯನ್ನ ಕಂಪ್ಲೀಟ್ ಆಗಿ ನಿರಾಕರಣೆ ಮಾಡಲಾಗಿದೆ. ಸುರಕ್ಷತೆಯ ದೃಷ್ಟಿಯಿಂದ ಇನ್ನಷ್ಟು ಕ್ರಮಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಆಡಳಿತ ಮಂಡಳಿಗೆ ಸೂಚ್ಯವಾಗಿ ತಿಳಿಸಲಾಗಿದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾರೆ, ಅಭಿಮಾನಿಗಳು ತುಂಬ ಇರ್ತಾರೆ. ಸೊ ಹಾಗಾಗಿ ಅವಾಗಲೂ ಕೂಡ ಅವಕಾಶ ಕೊಡಬೇಡಿ. ಮಾನ ಮರ್ಯಾದೆ ಇದೇನು ರೀಸನ್ ಕೊಡೋಕ್ಕೆ ಅವರಿಗೆ? ಹಾಯ್.